ನಿನ್ನಿಂದ ನನ್ಗೆ ಯಾವ ಟೆನ್ಷನ್ನು ಇಲ್ಲ ಅಂತ ಅವನು ರೋಷಿಣಿಯನ್ನ ನೋಡಿ ಹೇಳಿದ್ರು. ರೋಷಿಣಿಗೆ ಈ ರಿಲೇಶನ್ಶಿಪ್ ಯಾವತ್ತಿದ್ರೂ ಏನಾದ್ರೂ ಸಮಸ್ಯೆಗೆ ಕಾರಣ ಆಗೇ ಆಗತ್ತೆ ಅಂತ ಭಯ ಆಯ್ತು. ಎದುರುಗಡೆ ಸೋಫಾದ ಮೇಲೆ ಕುಳಿತು ಮೊಬೈಲ್ ಫೋನಲ್ಲಿ ಏನನ್ನೋ ನೋಡ್ತಿದ್ದ ಅವನನ್ನೇ ಅವಳು ದೆಟ್ಟಿಸಿ ನೋಡಿದ್ಲು. ತಕ್ಷಣ ಅವಳ ಮನಸ್ಸೊಳಗೆ ಕೆಲ ವಿಷಯಗಳು ಬಂದ್ವು. ಇವನು ನಾನು ಅಂದ್ಕೊಂಡಿರೋ ರೀತಿ ಒಳ್ಳೆಯವನು ಅನ್ನೋದು ಸತ್ಯ ಆದ್ರೆ ಇವನ ಹತ್ರ ಯಾವುದೋ ಒಂದು ವಿಷಯ ತಪ್ಪು ಇದೆ. ಆದ್ರಿಂದ ನನಗೆ ಮುಖ ತೋರಿಸ್ದೆ ಆತನ ಬಗ್ಗೆ ಏನು ಹೇಳ್ದೆ ಸುಮ್ಮನಿದ್ದಾನೆ. ಇದ್ಯಾವುದನ್ನು ಮೊದಲೇ ಯೋಚನೆ ಮಾಡದೆ ನಾನೇ ಬಂದಿಲ್ಲಿ ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡು ಇದ್ಯಾವುದನ್ನು ಲೆಕ್ಕಿಸದೆ ಅವನು ತನ್ನ ಫೋನ್ ನೋಡ್ತಾ ರೋಷಿಣಿಯನ್ನ ಕೇಳ್ದ, ಏನ್ ಹಾಗೆ ನೋಡ್ತಾ ಇದ್ಯಾ? ತಕ್ಷಣ ರೋಷಿಣಿ ಬೇರೆಲ್ಲೋ ನೋಡೋ ಹಾಗೆ ಸಂಭಾಳಿಸ್ಕೊಂಡು, ಹೇ ಅದೆಲ್ಲ ಏನು ನೋಡ್ಲಿಲ್ವಲ್ಲ. ಒಳಗೆ ಸ್ವಲ್ಪ ಆತಂಕ ಇದ್ರು ಅದನ್ನ ತೋರಿಸ್ಕೊಳ್ದೆ ಹೀಗೆ ಹೇಳಿದ್ಲು. ಅದಕ್ಕೆ ಆತ, ಇವನ್ ಹತ್ರ ಬಂದು ಸಿಕ್ಕಾಕೊಂಡು ತಪ್ಪು ಮಾಡ್ಬಿಟ್ಟೆ, ಅವತ್ತು ಕಾರ್ನಲ್ಲಿ ಹತ್ಲೇಬಾರ್ದಾಗಿತ್ತು, ಹೀಗೆಲ್ಲ ಅನಿಸ್ತಾ ಇದ್ಯಾ ಅಂತ ಕೇಳ್ದ. ಅದನ್ನ ಕೇಳಿದ ಕೂಡ್ಲೆ ಅವಳು ಸ್ವಲ್ಪ ಗಾಬರಿಯಾಗಿ, ಇದೇನು ಮನ್ಸ್ನಲ್ಲಿ ಅನ್ಕೊಂಡಿರೋದ್ನೆಲ್ಲ ಹೇಗೆ ಹೇಳ್ತಿದ್ದಾರೆ ಅಂದ್ಕೊಂಡು ಆಶ್ಚರ್ಯದಿಂದ ನೋಡಿದ್ಲು. ಮತ್ತೆ ಅವಳು ಭಯದ ಧ್ವನಿಯಲ್ಲಿ, ಇಲ್ಲ ನನಗೆ ಆ ಥರ ಏನು ಅನಿಸ್ಲಿಲ್ಲ ಅಂತ ಹೇಳಿದ್ಲು. ತಕ್ಷಣ ಆತ, ನೀನು ನನ್ನ ಹತ್ರ ಯಾವುದೇ ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇಲ್ಲ ರೋಷಿಣಿ. ಒಬ್ರು ಕಣ್ಣು ನೋಡ್ದೇನೆ ಅವ್ರ ಮನ್ಸಲ್ಲಿ ಏನ್ ಅಂದ್ಕೋತಿದಾರೋ ಅನ್ನೋದನ್ನ ಹೇಳೋ ನಾನು ಅಂತ ಹೇಳ್ದ. ರೋಷಿಣಿಗೆ ಇದನ್ನ ಕೇಳಿ ಏನ್ ಹೇಳಬೇಕೋ ಗೊತ್ತಾಗ್ಲಿಲ್ಲ. ಅವನನ್ನೇ ಮೌನವಾಗಿ ನೋಡಿದ್ಲು. ಮತ್ತೆ ಅವನು ಅವಳನ್ನ ನೋಡ್ತಾ, ನಿನ್ನೆವರೆಗೂ ನಿನ್ನಲ್ಲಿದ್ದ ಕ್ಲಾರಿಟಿ ಇವತ್ತಿಲ್ಲ, ಏನೋ ಒಂದು ಭಯ ನಿನ್ ಮನ್ಸನ್ನ ಹೊಕ್ಕಿದೆ. ಇದೆಲ್ಲ ಬಿಟ್ಟು ಯಾವುದೋ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ಯಾ, ಕರೆಕ್ಟಾ ಅಂತ ಹೇಳ್ದ. ಇದನ್ನ ಕೇಳಿದ ರೋಷಿಣಿಗೆ ಒಂದು ರೀತಿ ಆಶ್ಚರ್ಯ ಜೊತೆಗೆ ಸ್ವಲ್ಪ ಸಂಕೋಚ ಆಯಿತು. ತನ್ನ ಮನಸ್ಸಲ್ಲಿರೋದನ್ನ ಸಂಪೂರ್ಣ ತಿಳ್ಕೊಂಡಿರೋನ ಹಾಗೆ ಆತ ಮಾತಾಡ್ತಾ ಇದ್ದನ್ನ ನೋಡಿ ಅವಳಿಗೆ ಏನು ಗೊತ್ತಾಗ್ತಿಲ್ಲ. ಎಲ್ಲೋ ಯಾರೋ ಇಟ್ಟಿದ್ದ ಬೋನಲ್ಲಿ ಸಿಕ್ಕಾಕೊಂಡ ಇಲಿಯ ಪರಿಸ್ಥಿತಿಯ ಹಾಗೆ ತನ್ನ ಪರಿಸ್ಥಿತಿ ಕೂಡ ಆಗಿದೆ ಅಂತ ತುಂಬಾ ಯೋಚನೆ ಮಾಡಿದ್ಲು. ಅವಳಿಗೆ ಗೊತ್ತಾಗದ ಹಾಗೆ ಆಕೆಯ ಕೈಕಾಲುಗಳಲ್ಲಿ ನಡ್ಕ ಶುರುವಾಗಿತ್ತು. ಅವನು ಅವಳನ್ನ ನೋಡುವ ನೋಟ ಅವಳ ಪೂರ್ತಿ ಶಕ್ತಿಯನ್ನ ಕುಗ್ಗಿಸೋ ಹಾಗೆ ಮಾಡಿತ್ತು. ನಂತರ ಅವನು ತನ್ನ ಮೊಬೈಲನ್ನು ಜೇಬಲ್ಲಿ ಹಾಕೊಂಡು ಅವಳ ಹತ್ರ ಮೆಲು ಧ್ವನಿಯಲ್ಲಿ ಕೇಳ್ದ, ನಾನು ಕೇಳಿದ ಪ್ರಶ್ನೆಗೆ ಎಸ್ ಆರ್ ನೋ ಅಂತ ಏನಾದರೂ ಉತ್ತರ ಕೊಡಬೇಕು ಅಲ್ವಾ ಅಂದ. ಅದಕ್ಕೆ ರೋಷಿಣಿ ನಡುಗುವ ಧ್ವನಿಯಲ್ಲಿ, ಏನ್ ನಿಮ್ ಪ್ರಶ್ನೆ ಅಂತ ಹೇಳಿದ್ಲು. ಅದಕ್ಕೆ ಅವನು, ಅನಾವಶ್ಯಕವಾದ ಭಯ ನಿನ್ನ ಮನಸ್ಸಲ್ಲಿದೆ, ಸೇ ಎಸ್ ಆರ್ ನೋ ಅಂತ ಕೇಳ್ದ. ಅದಕ್ಕೆ ರೋಷಿಣಿ ಮೌನವಾಗಿ ತಲೆ ಬಗ್ಗಿಸ್ಕೊಂಡು ಎಸ್ ಅಂದ್ಲು. ತಕ್ಷಣ ಆತ ತೃಪ್ತಿಕರವಾದ ಧ್ವನಿಯಲ್ಲಿ ಗುಡ್ ಅಂದ. ನಂತರ ಸೋಫಾದಿಂದ ಎದ್ದವನೇ ಕೈ ತಟ್ಕೊಂಡು, ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ, ಕುಡಿತ್ಯಾ ಅಂತ ಕೇಳ್ದ. ಅದಕ್ಕೆ ರೋಷಿಣಿ ಆಶ್ಚರ್ಯದಿಂದ ತಲೆ ಎತ್ತಿ ಅವನನ್ನು ನೋಡಿದ್ಲು. ಮತ್ತೆ ಅವನು ಆಕೆನ ನೋಡಿ ಕುಡಿತ್ಯಾ ಅಂತ ಕೇಳಿದೆ ಅಂತ ಮತ್ತೆ ಕೇಳ್ದ. ತಕ್ಷಣ ರೋಷಿಣಿ ಕುಡಿತೀನಿ ಅನ್ನೋ ರೀತಿ ತಲೆ ಆಡ್ಸಿದ್ಲು. ಆತ ನಡೆದು ಹೋದ. ಕೂಡ್ಲೆ ರೋಷಿಣಿ ಯೋಚಿಸ್ತಾ ನಡೆದುಕೊಂಡು ಹೋಗಿ ಕಿಟಕಿ ಬಾಗಿಲುಗಳನ್ನು ತೆರೆದು ರಸ್ತೆನ ನೋಡಿದ್ಲು. ಮನಸ್ಸೊಳಗೆ ಏನೇನೋ ವಿಷಯಗಳು ಓಡ್ತಿವೆ. ಮನ್ಸಲ್ಲಿ ಏನಾದರೂ ಯೋಚನೆ ಮಾಡೋಕ್ಕೂ ಭಯ ಆಗ್ತಿದೆ. ಇವನ್ ಮತ್ತಿಯಲ್ಲಿ ಹೀಗೆ ನೀನು ಅಂದ್ಕೊಂಡಿದ್ದು ಅಲ್ವಾ ಅಂತ ಕೇಳ್ತಾನೆ ಅನ್ನೋ ಆತಂಕ. ಇವನ್ನ ಸಂಭಾಳಿಸೋಕೆ ಒಂದೊಳ್ಳೆ ಸಾಮರ್ಥ್ಯ ಇರಬೇಕು. ಹೀಗೆ ಯೋಚಿಸ್ಬೇಕಾದ್ರೇ ಅವನು ಕಾಫಿ ಕಪ್ ಜೊತೆಗೆ ಬಂದವನು ಅವಳನ್ನೇ ದಿಟ್ಟಿಸಿ ನೋಡ್ತಾನೆ ಅಂತ. ಅವನು ನಿಂತಿರೋದನ್ನ ಅರ್ಥ ರೋಷಿಣಿ ತಿರುಗಿ ಅವನ್ನ ನೋಡಿದ್ಲು. ಅವನು ಯಾಕೆ ನನ್ನನ್ನು ಹೀಗೆ ನೋಡ್ದ ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಸುತ್ತಮುತ್ತ ನೋಡಿದ್ಲು. ನಿನ್ನೆ ಆತ ಗನ್ ತೆಗೆದು ಶ್ ಅಂತ ಹೇಳಿ ಕೆಳಗೆ ಹೋಗಿದ್ದು ಗಮನಕ್ಕೆ ಬಂತು. ಕೂಡ್ಲೆ ಕಿಟಕಿಯ ಪರದೆಗಳನ್ನೆಲ್ಲ ಮುಚ್ಚಿ ಅವನನ್ನ ನೋಡಿ ಸಾರಿ ಅಂತ ಹೇಳಿದ್ಲು. ಅದಕ್ಕೆ ಅವನು ತನ್ನ ಕೈಲಿದ್ದ ಕಾಫಿ ಕಪ್ಪನ್ನ ಅವಳಿಗೆ ಕೊಟ್ಟು, ಯಾಕೆ ಅಂತ ಕೇಳ್ದ. ಅದಕ್ಕವಳು, ನೆನ್ನೆ ನಿಮಗೇನು ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಆದರೆ ನಾನು ಅದನ್ನು ಮರೆತು ಕಿಟಕಿ ಸ್ಕ್ರೀನ್ ತೆಗೆದು ಆಚೆ ನೋಡ್ತಾ ನಿಂತ್ಬಿಟ್ಟೆ ಅಂತ ಹೇಳಿದ್ಲು. ತಕ್ಷಣ ಅವನು, ಮೊದಲು ಕಾಫಿ ಕುಡಿ ಅಂತ ಹೇಳ್ದ. ನಂತರ ಅವನು ಕಾಫಿ ಕುಡಿತಾ ಆಚೆಯಿಂದ ನೋಡಿದ್ರೆ ನೀನು ಸ್ಕ್ರೀನ್ ತೆಗಿಯೋದು, ನೀನು ನಿಂತಿರೋದು, ನಾನು ನಿಂತಿರೋದು ಏನೂ ಕಾಣಲ್ಲ
ಇವು ಆ ಥರದ ಕಿಟಕಿಗಳು ಅಂತ ಹೇಳ್ದ. ತಕ್ಷಣ ರೋಶಿನಿ ಆಶ್ಚರ್ಯವಾದ ಧ್ವನಿಯಲ್ಲಿ ಹಾಗಾ ಅಂತ ಕೇಳಿದ್ಲು. ಅದಕ್ಕವನು ಹೌದು ಎಂದ. ಮತ್ತೆ ಮುಂದುವರೆದು, ಅದೊಂದೇ ಅಲ್ಲ, ಈ ಮನೆ ಗೋಡೆಗೆ ಪೂರ್ತಿ ಬುಲೆಟ್ ಪ್ರೂಫ್ ಮೆಟೀರಿಯಲ್ ಪ್ರೊಟೆಕ್ಷನ್ ಇದೆ. ಸೊ ನೋ ನೀಡ್ ಟು ವರಿ, ನೀನು ಫ್ರೀ ಆಗಿರಬಹುದು. ಆದರೆ ಒಂದನ್ನು ಮಾತ್ರ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ರೋಶಿನಿ ಏನದು ಅಂತ ಕೇಳಿದ್ಲು. ಅದಕ್ಕವನು, ನನ್ನ ಮೆಸೇಜ್ ಇಲ್ಲದೆ ಬಾಗ್ಲನ್ನು ಮಾತ್ರ ತೆಗಿಬಾರ್ದು. ಯಾಕಂದ್ರೆ ಆಚೆಯಿಂದ ಯಾರೂ ಬಾಗ್ಲನ್ನ ತೆಗೆದು ಒಳಗೆ ಬರೋಕ್ಕಾಗಲ್ಲ. ಒಳಗಿರೋ ನೀನು ಮಾತ್ರ ಆ ಬಾಗ್ಲನ್ನ ತೆಗಿಯೋಕ್ಕಾಗೋದು. ಅರ್ಥ ಆಯ್ತಾ ಅಂತ ಹೇಳ್ದ. ಅದಕ್ಕೆ ರೋಶಿನಿ ಮೆಲ್ಲೆಗೆ ತಲೆ ಆಡಿಸಿ, ನೀವು ಏನ್ ಕೆಲಸ ಮಾಡ್ತೀರಾ? ಪೊಲೀಸಾ? ಹೀಗೆ ಅಮಾಯಕತೆಯಿಂದ ಕೇಳಿದ್ಲು. ತಕ್ಷಣ ಮೆಲ್ಲನೆ ಆಕೆ ಪಕ್ಕಕ್ಕೆ ಬಂದ ಅವನು, ಯಾಕೆ ಆ ರೀತಿ ಕೇಳಿದ್ದು ಅಂತ ಅವಳ ತುಟಿನ ಗಿಲ್ಲಿದ. ಆಕೆ ಅವನ ಕೈಯನ್ನ ಮೆಲ್ಲಗೆ ತಳ್ಳಿ, ಅಲ್ಲ, ಗನ್ ಇಟ್ಕೊಂಡಿದ್ದೀರಾ, ಜೊತೆಗೆ ಮನೆಗಿಷ್ಟು ಸೆಕ್ಯೂರಿಟಿ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ. ರೌಡಿಗಳಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ಲು. ಅದಕ್ಕವನು, ನಾನು ಪೊಲೀಸ್ ಏನಲ್ಲ, ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ದ. ತಕ್ಷಣ ರೋಶಿನಿ, ಬಿಸ್ನೆಸ್ ಮ್ಯಾನ್ಗೆ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ ಪ್ರಾಬ್ಲಮ್ಮು? ಈ ರೀತಿ ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ ನೀವು ಅಂತ ಕೇಳಿದ್ಲು. ಅದಕ್ಕೆ ಅವನ್ ನಗ್ತಾ, ಅದೆಲ್ಲ ಸೀಕ್ರೆಟ್ ಅಂತ ಹೇಳ್ದ. ತಕ್ಷಣ ಅವಳು ವ್ಯಂಗ್ಯವಾಗಿ, ಅದು ಕೂಡ ಸೀಕ್ರೆಟಾ ಅಂತ ಕೇಳಿದ್ಲು. ಅದಕ್ಕವನು, ಎಸ್, ಎಲ್ಲ ಸೀಕ್ರೆಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಕ್ಕ. ರೋಶಿನಿ ಗೊಂದಲವಾದ ಧ್ವನಿಯಲ್ಲಿ, ನನಗೆ ನೀವು ಹೇಳ್ತಿರೋ ಆ ಸೀಕ್ರೆಟ್ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ. ಆದ್ರಿಂದ ನೀವು ಒಂದೇ ಒಂದು ವಿಷಯ ಕ್ಲಿಯರ್ ಮಾಡ್ತೀರಾ? ಅವಳು ಹೀಗೆ ಹೇಳಿದಾಗ ಅವನು ಏನು ಅಂತ ಕೇಳ್ದ. ಅದಕ್ಕೆ ರೋಶಿನಿ, ನೀವು ರೈಟ್ ಪರ್ಸನ್ನ ಇಲ್ಲ ರಾಂಗ್ ಪರ್ಸನ್ನ ಅಂತ ಕೇಳಿದ್ದು. ಅವನು ಸಮಾಧಾನದಿಂದ, ಸದ್ಯಕ್ಕೆ ನಿನಗೆ ಒಂದೇ ಒಂದು ವಿಷಯ ಗೊತ್ತಾದ್ರೆ ಸಾಕು ಅಂತ ಹೇಳ್ದ. ಅದಕ್ಕೆ ರೋಶಿನಿ, ಏನದು ಅಂತ ಕೇಳಿದ್ಲು. ಅದಕ್ಕೆ ಆತ, ನಾನು ನಿನ್ನ ಬಾಯ್ ಫ್ರೆಂಡ್, ಅದು ಸೀಕ್ರೆಟ್ ಬಾಯ್ ಫ್ರೆಂಡ್. ಮಿಕ್ಕ ವಿಷಯ ಎಲ್ಲ ಸಮಯ ಬಂದಾಗ ಗೊತ್ತಾಗತ್ತೆ ಅಂತ ಹೇಳ್ದ. ಇದನ್ನ ಕೇಳಿ ರೋಶಿನಿ ತಲೆ ಕೆರ್ಕೋತಾ ಧೈರ್ಯವಾದ ಧ್ವನಿಯಲ್ಲಿ, ಸರಿ, ಓಕೆ, ಅದಿರ್ಲಿ. ನಿಮ್ಮ ಮುಖನ ತೋರ್ಸಲ್ಲ ಅಂತ ಹೇಳ್ಬಿಟ್ರಿ. ಅಟ್ಲೀಸ್ಟ್ ನಿಮ್ಮ ಹೆಸರಾದ್ರೂ ನಾನು ತಿಳ್ಕೊಬೋದಾ ಅಂತ ಕೇಳಿದ್ಲು. ಅದಕ್ಕೆ ಅವನು ಏನೂ ಹೇಳ್ದೆ ರೋಶಿನಿಯನ್ನೇ ದಿಟ್ಟಿಸಿ ನೋಡ್ದ. ಅವನು ಯಾಕೆ ರೋಶಿನಿಯಿಂದ ಎಲ್ಲ ವಿಷಯನೂ ಮುಚ್ಚಿಡ್ತಿದ್ದಾನೆ? ರೋಶಿನಿ ನಿಜವಾಗ್ಲೂ ಅವನ ಜೊತೆಗೆ ಜೀವನ ನಡೆಸ್ತಾಳ? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.